ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈ ದಿನ ತ್ರಿಪದಿ ಬ್ರಹ್ಮ ಎಂದೇ ಕರೆಯಲ್ಪಡುವ ಸರ್ವಜ್ಞರ ಕುರಿತು ಒಂದಷ್ಟು ಮಾತನಾಡೋಣ ಬನ್ನಿ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಸರ್ವಜ್ಞರು ತ್ರಿಪದಿ ಕಾವ್ಯದ ಮೂಲಕ ಜನಪ್ರಿಯರಾದ ಕವಿ ತತ್ವಜ್ಞರು. ಅವರು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸರಳ, ಸುಗಮ ಮತ್ತು ತತ್ವಪೂರ್ಣವಾದ ತ್ರಿಪದಿಗಳನ್ನು ರಚಿಸಿದರು. ಸರ್ವಜ್ಞರು ತಮ್ಮ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಆರ್ಥಿಕ ಬದುಕಿನ ಎಲ್ಲ ವಿಷಯಗಳನ್ನು ಸ್ಪರ್ಶಿಸಿದ್ದಾರೆ. ಈ ಕಾರಣದಿಂದ ಅವರನ್ನು ಜನಕವಿ ಎಂದು ಕರೆಯಲಾಗುತ್ತದೆ. ಸರ್ವಜ್ಞರ ಜೀವನದ ಬಗ್ಗೆ ನಿರ್ದಿಷ್ಟವಾದ ಐತಿಹಾಸಿಕ ದಾಖಲೆಗಳು ಲಭ್ಯವಿಲ್ಲ. ಜನಶ್ರುತಿಯ ಪ್ರಕಾರ ಅವರು 16ನೇ ಶತಮಾನದ ವೇಳೆ ಬದುಕಿದ ಕವಿ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿಯು, ಶುದ್ಧ ವೈರಿಗಳು ಸರ್ವಜ್ಞ. ಸತ್ಯಕ್ಕೆ ಸರಿಯಿಲ್ಲ, ಚಿತ್ತಕ್ಕೆ ಸ್ಥಿರವಿಲ್ಲ, ಹಸ್ತದಿಂದ ಅಧಿಕ ಹಿತರಿಲ್ಲ, ಪರದೈವ ನಿಂತನಿಂದಿಲ್ಲ ಸರ್ವಜ್ಞ. ಹೆತ್ತವಳು ಮಾಳಿ ಎನ್ನ ನೊತ್ತಿ ತೆಗೆದವಳು ಕೇಶಿ, ಕತ್ತು ಬೆನ್ನ ಹಿಡಿದವಳು ಕಾಳಿ, ಮೊಯ್ದಿಲ್ಲೆನ್ನ ಬತ್ತಲಿರಿಸಿದಳು ಸರ್ವಜ್ಞ. ಕಾಡೆಲ್ಲ ಕಸುಗಾಯಿ ನಾವೆಲ್ಲ ಹೆಗ್ಗಿಡವು, ಆಡಿದ ಮಾತು ನಿಜವಿಲ್ಲ, ಮಲೆನಾಡು ಕಾಡು ಸಾಕೆಂದ ಸರ್ವಜ್ಞ. ಹಸಿವ ಕೊಂದಾತಂಗೆ, ಪಶುವಧೆಯ ಮಾಡದವಗೆ, ಹುಸಿ ಕರ್ಮ ಕಾಮವಳಿಂದಾಗೆ, ಇಹ ಪರಿದೆ ಶಶಿಧರನೊಲಿವ ಸರ್ವಜ್ಞ. ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಅಬ್ಬಲೂರಿನಲ್ಲಿ ಅವರ ಜನನವಾಯಿತೆಂದು ನಂಬಲಾಗಿದೆ. ಕೆಲವರು ಅವರನ್ನು ಶೈವ ಪರಂಪರೆಯವರಾಗಿಯೂ, ಕೆಲವರು ಲಿಂಗಾಯತ ಸಂಪ್ರದಾಯದವರಾಗಿಯೂ ಪರಿಗಣಿಸಿದ್ದಾರೆ. ಸರ್ವಜ್ಞ ಎಂಬ ಹೆಸರು ಅವರಿಗೆ ದೊರಕಿದ್ದು ಅವರ ತತ್ವಜ್ಞಾನ ಮತ್ತು ಸಾಮಾನ್ಯ ಜನರ ಬದುಕಿನ ಸೂಕ್ಷ್ಮ ವಿಶ್ಲೇಷಣೆಯಿಂದಾಗಿದೆ. ತ್ರಿಪದಿ ಸಾಹಿತ್ಯದ ವೈಶಿಷ್ಟ್ಯ ಏನು? ಮುನ್ನ ಪೂರ್ವದಲಾನು ಪನ್ನಗಧರನಾಳು, ಎನ್ನಯ ಪೆಸರು ಪುಷ್ಪದತ್ತನು ಎಂದು ಮನ್ನಿಪರು ನೋಡ ಸರ್ವಜ್ಞ. ಬೆಂದುವ ಬಿಟ್ಟು ಹೂದಂದು ಬಸುರಾದವಳ, ಲಂದಡಿಯ ಷ್ಟಾದಶ ಮಾಸ ಉದರದಲ್ಲಿ ನಿಂದು ನಾ ಬೆಳೆದೆ ಸರ್ವಜ್ಞ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟೆಯಿಂದ ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡಗು ಸರ್ವಜ್ಞ. ಕಂಡವರ ದಂಡಿಸುತ್ತ ಕೊಂದವರ ಒಡವೆಗಳ ಉಂಡುಂಡು ಮಲಗಿ ಮಡಿದ ಮೀಲೋಗೆ ಯಮದಂಡ ತಪ್ಪುವುದೇ ಸರ್ವಜ್ಞ. ಸರ್ವಜ್ಞರು ತ್ರಿಪದಿ ಎಂಬ ಕಾವ್ಯರೂಪದ ಮೂಲಕ ಜನಪ್ರಿಯರಾದರು. ತ್ರಿಪದಿ ಎಂದರೆ 3 ಸಾಲುಗಳಿಂದ ಕೂಡಿದ ಕವನ. ಇವು ಚಿಕ್ಕದಾಗಿದ್ದರೂ ಅದರಲ್ಲಿ ಆಳವಾದ ತತ್ವ, ವ್ಯಂಗ್ಯ, ಹಾಸ್ಯ ಹಾಗೂ ಜೀವನ ಪಾಠ ಅಡಕವಾಗಿರುತ್ತದೆ. ತ್ರಿಪದಿಗಳು ಸುಲಭವಾಗಿ ಮನನವಾಗುವಂತೆ ರಚಿಸಲ್ಪಟ್ಟಿರುವುದರಿಂದ ಸಾಮಾನ್ಯ ಜನರು ಸಹ ಅರ್ಥೈಸಿಕೊಳ್ಳಲು ಅನುಕೂಲವಾಗುತ್ತದೆ. ಸರ್ವಜ್ಞರ ಕಾವ್ಯವು ಧರ್ಮ, ತತ್ವಶಾಸ್ತ್ರ, ನೀತಿ, ಸಾಮಾಜಿಕ ಜಾಗೃತಿ, ನಡವಳಿಕೆ, ಮನುಷ್ಯನ ಗುಣ ದೋಷಗಳ ಕುರಿತು ಬೆಳಕು ಚೆಲ್ಲುತ್ತದೆ. ಅವರು ಜೀವನವನ್ನು ಸರಳವಾಗಿ ನೋಡುವ ದೃಷ್ಟಿಕೋನವನ್ನು ಪ್ರತಿಪಾದಿಸಿದ್ದಾರೆ. ಮನುಷ್ಯನು ಧರ್ಮಪರ, ಸತ್ಯನಿಷ್ಠ, ನೀತಿ ಮೌಲ್ಯಗಳ ಆಧಾರದಲ್ಲಿ ಬದುಕಬೇಕು ಎಂದು ಉಪದೇಶಿಸಿದ್ದಾರೆ. ಸರ್ವಜ್ಞರು ಅಂಧಶ್ರದ್ಧೆ, ಮೂಢನಂಬಿಕೆ, ಅನ್ಯಾಯ, ದುರಾಚಾರಗಳ ವಿರುದ್ಧ ತೀಕ್ಷ್ಣವಾಗಿ ವ್ಯಂಗ್ಯಪಡಿಸಿದ್ದಾರೆ. ಸರ್ವಜ್ಞರ ತ್ರಿಪದಿಗಳಲ್ಲಿ ಧಾರ್ಮಿಕ ಅಂಶವು ಪ್ರಮುಖವಾಗಿದೆ. ಅವರು ದೇವರನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆರಾಧಿಸಬೇಕು ಎಂದು ಹೇಳಿದರೂ ದೇವರ ಹೆಸರಿನಲ್ಲಿ ನಡೆಯುವ ಕಪಟ ಧಾರ್ಮಿಕ ಆಚರಣೆಗಳನ್ನು ವಿರೋಧಿಸಿದ್ದಾರೆ. ದೇವರನ್ನು
ಹೊರಗೆ ಹುಡುಕುವುದಕ್ಕಿಂತ ಮನಸ್ಸಿನ ಒಳಗೆ ಶುದ್ಧತೆ ಬೆಳೆಸಿಕೊಳ್ಳುವುದು ಮುಖ್ಯ ಎಂಬ ಸಂದೇಶವನ್ನು ನೀಡಿದರು. ಈ ದೃಷ್ಟಿಯಲ್ಲಿ ಅವರ ತತ್ವವು ವಚನ ಸಾಹಿತ್ಯದ ಶರಣರ ತತ್ವದೊಂದಿಗೆ ಹೊಂದಿಕೊಂಡಿದೆ. ಸರ್ವಜ್ಞರು ತಮ್ಮ ತ್ರಿಪದಿಗಳ ಮೂಲಕ ಸಮಾಜದ ದುರ್ಬಲತೆಗಳನ್ನು ಬೆಳಕಿಗೆ ತಂದರು. ಮನುಷ್ಯನ ಹವ್ಯಾಸ, ಸ್ವಾರ್ಥ, ಆಳ್ವಿಕೆಯಲ್ಲಿ ನಡೆಯುವ ಅಕ್ರಮಗಳು, ಅಸಮಾನತೆ, ಜಾತ್ಯತೀತತೆ, ಮಹಿಳೆಯರ ಸ್ಥಾನ ಇವುಗಳ ಬಗ್ಗೆ ಅವರು ನೇರವಾಗಿ ಕವನ ಬರೆದಿದ್ದಾರೆ. ಜನರಿಗೆ ಉತ್ತಮ ಜೀವನ ಮಾರ್ಗದರ್ಶನ ನೀಡುವುದೇ ಅವರ ಉದ್ದೇಶವಾಗಿತ್ತು. ಅವರ ಕಾವ್ಯವು ಸಮಾಜದಲ್ಲಿ ಸಮಾನತೆ, ನ್ಯಾಯ ಹಾಗೂ ಸೌಹಾರ್ದತೆಯ ಮಹತ್ವವನ್ನು ಸಾರುತ್ತದೆ. ಸರ್ವಜ್ಞರ ತ್ರಿಪದಿಗಳು ಸುಲಭವಾಗಿ ನೆನಪಾಗುವಂತೆಯೂ ಸಾಮಾನ್ಯ ಜನರ ಮಾತಿನ ಭಾಷೆಯಲ್ಲಿಯೂ ಬರೆಯಲ್ಪಟ್ಟಿದೆ. ಅತಿ ಕೃತಕ ಪದಗಳನ್ನು ಬಳಸದೆ ಜನಪ್ರಿಯ ಕನ್ನಡ ಶೈಲಿಯಲ್ಲಿ ತ್ರಿಪದಿಗಳನ್ನು ರಚಿಸಿದ ಕಾರಣ ಅವು ಜನಮನವನ್ನು ತಲುಪಿದೆ. ತೀಕ್ಷ್ಣ ವ್ಯಂಗ್ಯ, ಸರಳ ಹಾಸ್ಯ, ಗಾಢ ತತ್ವಜ್ಞಾನ ಇವು ಅವರ ಶೈಲಿಯ ಮುಖ್ಯ ಅಂಶಗಳಾಗಿವೆ. ಸರ್ವಜ್ಞರು ಸಮಾಜದ ದೋಷಗಳನ್ನು ಹಾಸ್ಯ ಮತ್ತು ವ್ಯಂಗ್ಯದ ಮೂಲಕ ತೋರಿಸಿದರು. ಅಜ್ಞಾನ, ಅಹಂಕಾರ, ಲೋಭ, ಧೂತರ ನಡವಳಿಕೆ, ಕಪಟ ಧಾರ್ಮಿಕ ಆಚರಣೆಗಳ ಮೇಲೆ ಅವರು ಕಟು ಟೀಕೆ ಮಾಡಿದ್ದಾರೆ. ಅವರ ವ್ಯಂಗ್ಯವು ಕೇವಲ ಟೀಕೆಗೆ ಮಾತ್ರ ಸೀಮಿತವಾಗಿರದೆ ಜನರಲ್ಲಿ ಚಿಂತನೆಗೆ ಪ್ರೇರಣೆ ನೀಡುವಂತೆ ಮಾಡುತ್ತದೆ. ಸರ್ವಜ್ಞರು ಮಹಿಳೆಯರ ಬಗ್ಗೆ ಬರೆದ ತ್ರಿಪದಿಗಳಲ್ಲಿ ಮನುಷ್ಯನ ನಡವಳಿಕೆಯ ದೋಷಗಳು, ಕುಟುಂಬ ಜೀವನದ ಸಮಸ್ಯೆಗಳು ಮತ್ತು ಮಹಿಳೆಯ ಸ್ಥಾನಗಳ ಕುರಿತ ಚಿಂತನೆಗಳು ಪ್ರತಿಬಿಂಬಿಸುತ್ತದೆ. ಕೆಲವೊಮ್ಮೆ ಅವರು ಮಹಿಳೆಯರ ದುರ್ಬಲತೆಗಳನ್ನು ಉಲ್ಲೇಖಿಸಿದರೂ ಆ ಕಾಲದ ಸಮಾಜದಲ್ಲಿ ಮಹಿಳೆಯರ ಬಾಳಿನ ಸ್ಥಿತಿಯನ್ನು ಎತ್ತಿ ಹಿಡಿದಿದ್ದಾರೆ. ಸರ್ವಜ್ಞರ ತ್ರಿಪದಿಗಳು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಕಾವ್ಯ ಪ್ರಕಾರವನ್ನು ಸ್ಥಾಪಿಸಿದೆ. ಅವರು ಬರೆದ ಸಾವಿರಾರು ತ್ರಿಪದಿಗಳು ಇಂದಿಗೂ ಸಂಗ್ರಹವಾಗಿ ಲಭ್ಯವಿದೆ. ಈ ಕಾವ್ಯವು ಜನಪದದೊಂದಿಗೆ ಬೆರೆತು ಬದುಕಿನ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ಸಾಹಿತ್ಯದಲ್ಲಿ ಅವರು ವಚನಕಾರರೊಂದಿಗೆ ಸಮಾನ ಹಂತದಲ್ಲಿ ನಿಂತು ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಸರ್ವಜ್ಞರು ತಮ್ಮ ತ್ರಿಪದಿ ಕಾವ್ಯದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕಾವ್ಯವು ಕೇವಲ ಸಾಹಿತ್ಯಿಕ ಸೌಂದರ್ಯವಲ್ಲದೆ ಜನಜೀವನದ ತತ್ವ, ನಡವಳಿಕೆ, ಧರ್ಮ, ನೀತಿ, ವ್ಯಂಗ್ಯ, ಹಾಸ್ಯ, ಜ್ಞಾನ ಹಾಗೂ ಜಾಗೃತಿಯ ಸಂಕೇತವಾಗಿದೆ. ಸರ್ವಜ್ಞನ ತ್ರಿಪದಿಗಳು ಇಂದಿಗೂ ಜನಮನದಲ್ಲಿ ಬದುಕಿವೆ ಮತ್ತು ಮುಂದಿನ ಪೀಳಿಗೆಯವರಿಗೆ ದಾರಿದೀಪವಾಗಿವೆ. ಅವರು ನಿಜವಾದ ಅರ್ಥದಲ್ಲಿ ಸರ್ವಜ್ಞರೆಂದು ಕರೆಯಲ್ಪಟ್ಟಿದ್ದಾರೆ. ಧನ್ಯವಾದಗಳು.